ಕೆಲವರು ಅಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾರೆ, ಇನ್ನು ಕೆಲವರು ಉದ್ಯಮದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಉನ್ನತ ಕ್ಷೇತ್ರಗಳಲ್ಲಿ ಸೇವೆ ಸನ್ಮಾನ ಮಾಡಿದ್ದೀವಿ. ನಾಲ್ಕನೇ ಉದ್ದೇಶ ಏನಂದರೆ ನಾವು ಸೇವೆ ಸಮಾಜ ಸೇವೆ ಮಾಡ್ತೇವೆ ಅಂತ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಅದನ್ನು ನೋಡಿ ಬೇರೆಯವರು ಸಮಾಜ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂಬತಕ್ಕಂಥ ಭಾವನೆಯಿಂದ ಈ ಒಂದು ಸನ್ಮಾನವನ್ನು ಮಾಡ್ತೇವೆ. ಮನುಷ್ಯನಿಗೆ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಆಶಿಸ್ತಾನೆ. ಹಾಗೆಯೇ ಕೀರ್ತಿ ಬೇಕು ಕೂಡ ಖುಷಿಪಟ್ಟರೆ ಈ ಸುಖ ಶಾಂತಿ ನೆಮ್ಮದಿ ಮತ್ತು ಕೀರ್ತಿ ಯಾವುದರಿಂದ ಬರ್ತದೆ ಎಂಬುದನ್ನು ಮಾತನಾಡುತ್ತಾರೆ. ಕೆಲವರು ಐಶ್ವರ್ಯದಿಂದ ಅಧಿಕಾರದಿಂದ ಸುಖ ಶಾಂತಿ ನೆಮ್ಮದಿ ಮತ್ತು ಕೀರ್ತಿ ಬರ್ತದೆ ಎಂದುಕೊಂಡಾರೆ. ಇನ್ನು ಕೆಲವರು ನಿಸ್ವಾರ್ಥ ಸೇವೆಯಿಂದ ಕೀರ್ತಿಯನ್ನು ಸಂಪಾದನೆ ಮಾಡಿ ಹೋಗುತ್ತಾರೆ. ಈ ಎರಡನೇ ವರ್ಗದಲ್ಲಿ ನಿಜವಾದ ಸೇವೆ, ಯಾವುದು ನಿಸ್ವಾರ್ಥ ಸೇವೆ, ಯಾವುದನ್ನು ಅಪೇಕ್ಷೆ ಪಟ್ಟರೆ ಬೆಂಬಲಿಸಿದ ಮಾತ್ರ ಅದೇ ನಿಜವಾದ ಸೇವೆ. ಈ ಐಶ್ವರ್ಯ ಮತ್ತು ಅಧಿಕಾರ ಪಡೆಯತಕ್ಕಂತಹ ಏನಿದೆ ಅನಂತ ರೀತಿ ಬರ್ತಕ್ಕಂಥದ್ದು ಅದು ನಿಜವಾದ ಶಾಸಕರು ಅಲ್ಲ. ನೀವು ನಮ್ಮ ದೇಶದ ವ್ಯಕ್ತಿಯನ್ನು ನೋಡಿ, ಬುದ್ಧ ಅವನು ಒಂದು ದೇಶದ ರಾಜನಾಗಿದ್ದರು. ಅವರು ರಾಜನಾಗಿದ್ದ ಅಂದ್ಬಿಟ್ಟು ಅದನ್ನು ನಾವು ಭಗವಾನ್ ಬುದ್ಧ ಅಂತ ಹೇಳಿದ. ಅವರು ತನ್ನ ರಾಜ್ಯವನ್ನು ಬಿಟ್ಟಿದ್ದಾರೆ, ಹೆಂಡತಿ ಮಕ್ಕಳನ್ನು ಮಾಡ್ತಾರೆ. ಕಾಲಕ್ಕೆ ಹೋಗಿ ವನವಾಸ ಮಾಡಿ ಆಸೆಯೇ ಬದುಕಿಗೆ ಮೂಲ ಕಾರಣ ಬುದ್ಧತ್ವ ಪ್ರಪಂಚಕ್ಕೆ ಸಾಧ್ಯ. ಈ ಕಡೆಗೋಸ್ಕರ ಈ ವಿಚಾರಕ್ಕೋಸ್ಕರ ನಾವು ಭಗವಾನ್ ಬುದ್ಧನ ಭಗವಾನ್ ಬುದ್ಧ ಅಂತ ಹೇಳ್ತೀವಿ. ಹಾಗೆಯೇ ಬಸವಣ್ಣವರು ಅಂದಿನ ಕಾಲದಲ್ಲಿ ಇದ್ದಂಥ ಶೋಷಣೆ ಇದ್ದಂಥ ಜನಗಳ ತುಳಿತಕ್ಕೆ ಒಳಗಾಗಿದ್ದಂಥವರನ್ನ ಅನೇಕರನ್ನ ನೋಡಿ ಮತ್ತು ಅಲ್ಲಿಂದ ಮೂಢನಂಬಿಕೆ ಸೇವೆಗೆ ನಿಜವಾದ ಸೇವೆ ಮಾನವ ಅತ್ಯಂತ ಮಹತ್ತರವಾದಂತಹ ಸೇವೆಯನ್ನು ಭಾರತ ದೇಶಕ್ಕೆ ನೀಡಿದಂತಹ ಶಿಕ್ಷಣ ತಜ್ಞರಾಗಿ ದೇಶ ಸೇವೆಗಾಗಿ ಅತ್ಯಂತ ಹಿರಿಯ ಸೇವೆಯನ್ನು ಮಾಡಿರ್ತಕ್ಕಂಥ ಅಬ್ದುಲ್ ಕಲಾಂ ಆಜಾದ್ ಅವರ 111ನೇ ಜನ್ಮ ಶತಾಬ್ದಿಯನ್ನು ಆಚರಿಸತಕ್ಕಂತಹ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರೀಯ ಹಿರಿಯ ನಾಯಕಿಯರು, ಬಹು ಉತ್ತಮ ಸೇವೆಯನ್ನು ಮಾಡಿದಂತಹ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ಮಂಥನದಿಂದ ಬಂದಂಥವರು ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿ ಅತ್ಯಂತ ಕಳೆಯನ್ನು ನೀಡಿದಂತಹ ಸನ್ಮಾನ ಶ್ರೀ ಗೌರವಾನ್ವಿತ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಪಕ್ಷದ ಅತ್ಯಂತ ಹಿರಿಯ ಸ್ಥಾನದಲ್ಲಿರ್ತಕ್ಕಂತಹ ಸದಸ್ಯರಾದಂತಹ ಸನ್ಮಾನ ಶ್ರೀಮತಿ ಮೋಹಿಶಿನಾ ಕಿದ್ವಾಜಿಯವರೇ, ಈ ದಿನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ ನಾಗಮ್ಮ ಕೇಶವಮೂರ್ತಿ ಅವರೇ, ಇದೇ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಷ್ಟ್ರದ ಹಿರಿಯ ನಾಯಕರಾದಂಥ ಸನ್ಮಾನ ಶ್ರೀ ಎಂ ರಾಜಶೇಖರಮೂರ್ತಿ ಅವರೇ, ಮತ್ತಿತರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಈಗಾಗಲೇ ಬಹಳ ಹೊತ್ತು ಕಾಲ ಆಗಿ ಇವತ್ತು ಏನು ಕೇಂದ್ರ ಪ್ರದೇಶವಾಗಿರ್ತಕ್ಕಂಥ ಸನ್ಮಾನ ಶ್ರೀ ಮೋಹಿಶಿನಾ ಕಿದ್ವಾಜಿ ಅವರು ಮಾತನಾಡಬೇಕಾದಂತಹ ಕಾಲಾವಕಾಶಕ್ಕೆ ನಾವು ಹೆಚ್ಚು ಮಾತುಗಳನ್ನು ಕೊಟ್ಟು ದಾವಣಗೆರೆಯ ಒಂದು ಅವಿಸ್ಮರಣೀಯ ಸಮಾರಂಭವನ್ನು ಇವತ್ತು ಅಬ್ದುಲ್ ಕಲಾಂ ಚಾರಿಟಬಲ್ ಟ್ರಸ್ಟ್ನವರು ಇವತ್ತು ನೆರವೇರಿಸಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸೇವೆ ಮಾಡ್ತಕ್ಕಂಥವರ ಮಹತ್ತರವಾದಂತಹ ಹೊಣೆಗಾರಿಕೆಯನ್ನು ದೇಶದ ಮೇಲೆ ಅವರ ಜವಾಬ್ದಾರಿ ಇರ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂಥವ್ರು ಯಾವ ರಾಷ್ಟ್ರದಲ್ಲಿರ್ತಕ್ಕಂಥ ದುರ್ಬಲತೆಯನ್ನು ಹೋಗಲಾಡಲಿಕ್ಕೆ ಸರ್ವ ಜನಾಂಗವನ್ನು ಎದ್ದೇಳಬೇಕಾಗಿ ಶ್ರಮಿಸಿದಂತಹ ಉದಾತ್ತವಾದಂತಹ ಸೇವೆ ಮಾಡಿದಂಥವರು ಇವತ್ತು ಮೋಹಿಶಿನಾ ಕಿದ್ವಾಜಿ ಅವರಿಗೆ ಬಂದಿರತಕ್ಕಂಥವ್ರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮದ ಜನ. ಇವತ್ತು ಅವರು ಮಂಥನದವರು ಈ ದೇಶದ ನಾಡಿಗಾಗಿ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ವಿಚಾರಗಳನ್ನ ಅವರು ಇವತ್ತು ಅಬ್ದುಲ್ ಕಲಾಂ ಆಜಾದ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ವಿಚಾರಗಳನ್ನ ಇವರೆಲ್ಲರೂ ಕೂಡ ಅವರನ್ನ ಅವರ ಹಿರಿಯರು ಗಮನಿಸಿದವರು ಕಂಡುಕೊಂಡಂತಹ ಜನರು ಇವತ್ತು ಇಲ್ಲಿ ಬಂದಿದ್ದಾರೆ ಅಂತ ಹಿರಿಯರ ಮಾತನ್ನು ಕೇಳಬೇಕು ಅಂತ ನಾವೆಲ್ಲ ಹೇಳಿದ್ದೇವೆ. ಈ ಸಮಿತಿಯವರು ಕೂಡ ಆರ್ಥವಾದಂತಹ ಶಿಕ್ಷಣ 111 ಜನ ಶಿಕ್ಷಕರನ್ನು ಬರಮಾಡಿಕೊಂಡು ಅವರನ್ನು ಗೌರವಿಸಿ ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂತಹ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಕಲ್ಪಿಸತಕ್ಕಂಥ ದಾವಣಗೆರೆ ಜಿಲ್ಲೆಯ ಎಲ್ಲ ಜನರ
ಮಾಜಿ ಕರ್ನಾಟಕ ಸರ್ಕಾರದ ವಿದ್ಯಾ ಮಂತ್ರಿಗಳಾದ ಕೆ ನಾಗಮ್ಮ ಕೇಶವಮೂರ್ತಿ ಅವರೇ ಮತ್ತು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ AICC ಕಾರ್ಯದರ್ಶಿಯಾಗಿರ್ತಕ್ಕಂಥ ಮೌಲಾನ ಮೋಹಸಿನ್ ಕಿದ್ವಾಯಿ ಅವರೇ ಹಾಗೂ ಈಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಧರ್ಮಾಂತರ ಅವರೇ ಹಾಗೂ ರಾಜಶೇಖರ ಮೂರ್ತಿ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರುಗಳೇ ಹಾಗೂ ಈ ಸಭೆಯಲ್ಲಿ ಆಗಿರ್ತಕ್ಕಂಥ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂದಿದ್ದಾರೆ. ಈಗಾಗಲೇ ನಮ್ಮ ಧರ್ಮಾಂತರ ಸಾಹೇಬರು ಸುದೀರ್ಘವಾಗಿ ಅವರ ತಮ್ಮ ಅಧಿಕಾರದ ಬಗ್ಗೆ ಸುದೀರ್ಘವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರಾಜಶೇಖರ ಮೂರ್ತಿ ಅವರು ಕೂಡ ಯಾವ ರೀತಿ ಅಧಿಕಾರವನ್ನು ನಡೆಸಿದ್ರು ಆ ರೀತಿಯಲ್ಲಿ ನಾವು ಹೋದರೆ ಅದನ್ನು ಕೀರ್ತಿ ಮೂಲಕ ನಮ್ಮ ಪ್ರಜಾ ನಮಗೆ ಅವರು ಅತಿ ಹೆಚ್ಚಿನ ವಯಸ್ಸಿನಲ್ಲಿ AICCಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಒಳ್ಳೆಯ ಅಧ್ಯಕ್ಷರಂತಕ್ಕಂಥ ಹೆಸರನ್ನು ಬಂದಿರತಕ್ಕಂಥ ಅಧ್ಯಕ್ಷರು ಅಂತ ಹೇಳ್ಕೊಂಡು ಮತ್ತು ಸ್ವರಾಜ್ಯ ಬರಬೇಕಾದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಆಗೋದು ಬೇಡ, ಇಡೀ ರಾಜ್ಯ ಬರ್ತಕ್ಕಂಥ ಒಂದೇ ಆಗಿರತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಕೊನೆಗೆ ಆಗಲೇ ಬಂದಾಗ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟು ಮೊಟ್ಟ ಮೊದಲನೆಯ ವಿದ್ಯಾಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ವಿದ್ಯಾಮಂತ್ರಿಗಳ ಅಧ್ಯಕ್ಷತೆಯಿಂದ ಕೆಲಸವನ್ನು ಮಾಡಿದರು. ಅಂಥವರ ದಿನಾಚರಣೆಯನ್ನು ಇವತ್ತು ನಮ್ಮ ದಾವಣಗೆರೆಯ ಮೌಲಾನ ಮೆಮೋರಿಯಲ್ ಕಲ್ಚರಲ್ ಸೋಷಿಯಲ್ ವೆಲ್ಫೇರ್ ಕಮಿಟಿಯವರು ಹಮ್ಮಿಕೊಂಡು ಇವತ್ತಿನ ದಿವಸ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡುವುದನ್ನೆಲ್ಲ ಗುರುತು ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂತಕ್ಕಂಥ ಯೋಧರನ್ನ ಮತ್ತು ವಿದ್ಯಾಕ್ಷೇತ್ರದ ಸೇವೆ ಮಾಡಿದವರನ್ನ ಎಲ್ಲರನ್ನೂ ಕೂಡ ಗುರುತಿಸಿ 111 ಜನಗಳಿಗೆ ಇವತ್ತು ಸನ್ಮಾನವನ್ನು ಮಾಡೋದು ಕೂಡ ಒಂದು ಒಳ್ಳೆಯ ಪುಷ್ಪವಾದ ಕೆಲಸವನ್ನು ನಮ್ಮ ಈ ದಾವಣಗೆರೆ ಕಮಿಟಿಗಳು ಮಾಡಿದ ಈ ಒಂದು ವಾತಾವರಣವನ್ನು ನೋಡಿದರೆ ಹೇಗಿದೆ ಅಂದರೆ ಯಾವುದೇ ಒಂದು ಪಾರ್ಟಿಗೆ ಸೇರಿರತಕ್ಕಂಥ ಎಲ್ಲ ಪಾರ್ಟಿಗಳ ಎಲ್ಲರಿಗೂ ಕೂಡ ಇವತ್ತು ದಿವಸ ಈ ಸಭೆಗೆ ಭಾಗವಹಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಸ್ವಾತಂತ್ರ್ಯ ನಮ್ಮ ಪೂರ್ವದಲ್ಲಿ ಈಗ ನಾವೆಲ್ಲ ಒಂದಾಗಿದ್ದು ಅದರ ವ್ಯಾಪ್ತಿ ಇವತ್ತು ಬರ್ತಾ ಇದೆ ಮತ್ತು ಇವತ್ತು ಹೆಣ್ಮಕ್ಕಳ ಪ್ರದೇಶದಲ್ಲಿ ನೋಡಿದರೆ ಈಗ 33% ಹಗಲನ್ನು ಅಷ್ಟರಿಗೆ ಬಂದಿದ್ದಾರೆ. ಯಾಕೆಂದರೆ ಚುನಾವಣೆ ವರ್ಷ ಆದ್ದರಿಂದ ಹೆಣ್ಮಕ್ಕಳು ಕೂಡ ನಮ್ಮ ಈಗ ಹಸುವಾಸನೆ ಕೊಟ್ಟಿದ್ದಾರೆ. ಇಮ್ಮಿಡಿಯೇಟ್ ಆಗಿ ತಕ್ಷಣ 20 ವರ್ಷ ಇದ್ದಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಮತ್ತು ಇದನ್ನೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾವು 20 ಈಗ ಕೊಟ್ಟಿದ್ದೇವೆ. ಆದ್ದರಿಂದ ಚುನಾವಣೆ ವರ್ಷದೊಳಗಿರುವುದರಿಂದ ಏನು ಮಾಡುವುದಿಲ್ಲ ಅವರು ಕೂಡ ಸನ್ಮಾನ ಮಾಡತಕ್ಕಂಥ ಎಲ್ಲ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಕೆಲಸ ಮಾಡಬೇಕು ನಮ್ಮ ಗಂಟೆಯ ಧನ್ಯವಾದಗಳು ಸಂಸದರಾದ ಶ್ಯಾಮಲ ಶಿವಶಂಕರವರಿಗೆ. ಈಗ ನಿವೃತ್ತ ಶಿಕ್ಷಕರ ಪರವಾಗಿ मैं तकलीफ के लिए नहीं खड़ा हूँ, बल्कि वजीफे आपका उस्तादों की तरफ से शुक्रिया अदा किए खड़ा। मेरे अजीजों, शहर गांव मेरा का जो हवाला है मौलाना अबुल कलाम आजाद मेमोरियल एंड कल्चरल एसोसिएशन की जानिब से जो इस कार्यक्रम का जो खैर मुकदम किया जा रहा है और अंजाम दिया जा रहा है, हमारे कुछ नसीब है सेक्युलर भारत के लिए आज ऐसे अदाओं की जरूरत है। मैं फख्र से कहता हूँ यहाँ के सदारे के जितने ओहदेदार हैं
कौन सा स्टेट भी मेमोरियल अब्दुल कलाम आजाद का ऐसा जलसा नहीं मुनक़द किए हैं, बल्कि आज शहर तामिरा के अंदर मुनक़द हुआ। मेरे बुजुर्गों, हमारे जो माजी जो सेंट्रल के मिनिस्टर साहिबा यहाँ पर तशरीफ लाए हैं, हमारी खुशनसीबी है। संस्कृत में यह कहा जाता है, ना जन्मनो न रक्तस्य न मांसा चस्तिनः न जाति न आत्मा न जाति व्यवहार प्रकल्पितः। 1922 के अंदर जबकि सेशन हुआ है रामगढ़ का, उस वक्त अब्दुल कलाम आजाद साहब को ऑल इंडिया नेशनल कांग्रेस के जो सदर का ओहदा दिया गया था, उस वक्त गांधी जी भी थे, उस वक्त वल्लभ पटेल थे। गांधी जी के सवाल पर और मौलाना अब्दुल कलाम आजाद साहब जवाब दे रहे हैं, जो हमारा पता ही रहता है आसमान का जैसा है, और हमारा मुसलमान तरीका है कि कुतुब मीनार के मीनार से बढ़ के हमारा मुसलमान बनाना है, हत्ता कि उनको मुसलमानों की हालत की जरूरत है। इसलिए मेरे बुजुर्ग दोस्तों, आज का ये जलसा हिंदू और मुसलमानों को और तमाम लोगों के दावत ये दिया जा रहा है, हम तमाम एकसानियत यगानियत के साथ मोहब्बत के साथ जिंदगी को बसर करें। हमारे असातिज़ा की जानिब से जो इतना बहुत बड़ा खैर मक़सद हमारे पास रखेंगे, तमाम उस्तादों की जानिब से मैं इस अदारे का शुक्र गुजारता हूँ, जो शुक्रिया अदा करने के जो मौका दिया गया है। मैं तमाम हज़रात का शुक्रिया अदा करता हूँ। अस्सलाम वालेकुम रहमतुल्लाह। ಧನ್ಯವಾದಗಳು ಸಾಧುಕಾರರಿಗೆ. ಈಗ ಸ್ವತಂತ್ರ ಹೋರಾಟಗಾರರ ಸಿದ್ಧಲಿಂಗರವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಬಗ್ಗೆ ಒಂದು ಭಕ್ತಿಗೀತೆ ಹೇಳಿದ್ದಾರೆ. ಕರ್ನಾಟಕದ ಕಣ್ಮಣಿ ರಾಜಕೀಯ ಭೀಷ್ಮ ನಮ್ಮ ರಾಷ್ಟ್ರ ನಾಯಕ ಶ್ರೀ ನಿಜಲಿಂಗಪ್ಪನವರವರು ಮತ್ತು ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶಿವಪ್ಪನವರವರು, ಅವರಿಬ್ಬರು ಬಿಟ್ಟರೆ ಬಹುಶಃ ಎಲ್ಲರೂ ಬಂದಿದ್ದಾರೆ ಅಂತಂದು ಹೇಳಿಬಿಟ್ಟು ನಾನು ಭಾವಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಅಧ್ಯಕ್ಷ ಕೂತಿರ್ತಕ್ಕಂಥ ಮಾತೃಶ್ರೀ ನಾಗಣ್ಣನವರ ಆದಿಯಾಗಿ ಸಕಲ ಎಲ್ಲ ಧುರೀಣರನ್ನು ನಮಸ್ಕರಿಸಿ ಒಂದು ಚಿಕ್ಕ ಕವನವನ್ನು ಅಬ್ದುಲ್ ಕಲಾಂ ಆಜಾದ್ ಅವರ ಬಗ್ಗೆ ಬರೆದಿದ್ದೇನೆ. ಅದನ್ನು ಹೇಳಿ ಎರಡು ಮಾತು ಮಾತಾಡ್ತಾರೆ, ದಯವಿಟ್ಟು ಕ್ಷಮಿಸಬೇಕು. ಭಾರತ ರತ್ನ ಅಬ್ದುಲ್ ಕಲಾಂ ಮೌಲಾನಾ ಆಜಾದ್ 111ನೇ ವಾರ್ಷಿಕ ಜಯಂತಿಯ ಒಂದು ಪ್ರಾರ್ಥನೆ. ಧ್ವಜವು ಹಾರಲಿ ಮೇಲಕ್ಕೇರಲಿ ಕೆಂಪು ಕೋಟೆಯ ಎತ್ತರಕ್ಕೆ, ವಿಜಯ ಉತ್ಸವ ತೇರು ಹರಿಯಲಿ ಅಬ್ದುಲ್ ಕಲಾಂ ಆಜಾದರ ಜಯಂತಿಗೆ. ಧ್ವಜವು ಹಾರಲಿ ಮೇಲಕ್ಕೇರಲಿ ಕೆಂಪು ಕೋಟೆಯ ಎತ್ತರಕ್ಕೆ, ವಿಜಯ ಉತ್ಸವ ತೇರು ಹರಿಯಲಿ ಅಬ್ದುಲ್ ಕಲಾಂ ಆಜಾದರ ಜೀವನದ ಜಯಂತಿಗೆ. 3 ವರ್ಣದ ಮಧ್ಯ ಚಕ್ರದ ಭಾರತೀಯರ ಬಾವುಟ, ತಾತ ಗಾಂಧಿ ತಿಲಕ ನೆಹರು ನೇತಾಜಿಯರ ನೋಟ, ರಕ್ತ ಹರಿಸಿದ ಕ್ರಾಂತಿ ಸಮರ, ರಕ್ತ ಹರಿಸಿದ ಕ್ರಾಂತಿ ಸಮರ ಮರೆಯಾಗಿದ್ದೇ ಜನತೆಗೆ. ಮತ್ತೊಮ್ಮೆ ಆ ಕ್ರಾಂತಿ ಲಭಿಸಲಿ ಸ್ವಾತಂತ್ರ್ಯದ ಘನತೆಗೆ. ಎಷ್ಟೋ ಯೋಧರು ಪ್ರಾಣ ತೆತ್ತರು ಭಾರತಾಂಬೆಯ ಮೆರೆಸಲು, ಎಷ್ಟೋ ಯೋಧರು ಪ್ರಾಣ ತೆತ್ತರು ಭಾರತಾಂಬೆಯ ಮೆರೆಸಲು. ಈ ಶೂರವೀರರು ಗಲ್ಲೇರಿದರು ಬೆಂಗಳೂರು ಕಾರಾಗೃಹದಲ್ಲಿ. ಕಿತ್ತೂರು ರಾಣಿ ಝಾನ್ಸಿ ಲಕ್ಷ್ಮಿ ಮಹಾದೇವ ಮೈಲಾರ, ಕಿತ್ತೂರು ರಾಣಿ ಝಾನ್ಸಿ ಲಕ್ಷ್ಮಿ ಮಹಾದೇವ ಮೈಲಾರ. ಕ್ರಾಂತಿ ಮುಚ್ಚಿತು ಆಹುತಿಯಾದರು ದೇವನಗರಿ ಹುತಾತ್ಮರು. ದಾವಣಗೆರೆಯ ಕ್ವಿಟ್ ಇಂಡಿಯಾ ಮುಗಿಲ ಮುಚ್ಚಿತು ನಾಡಲಿ. ಕಣ್ಣೂರು ನಾಗ ವಿರೂಪಾಕ್ಷ ವೀರರು ಹಸು ನೀಗಿದರು ಕೋಲಿ ಬಾರಿನಲ್ಲಿ.
ಸುಭದ್ರತೆಗೆ ಸರ್ವ ಶಾಂತಿಗೆ ನವ ಚೈತನ್ಯಗಳ ಮಹಾಕ್ರಾಂತಿ. ಮೌಲಾನಾಗಿದ್ದಾರೆ. ಮಾಜಿ ಕೇಂದ್ರ ಮಂತ್ರಿ ಮಹಿಷಾ ಚಿಮ್ಮಾಂದ್ರವನ್ನು ಸಹ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಅವರು ತಯಾರಿಸಿ ಕೆಲಸ ಮಾಡಿಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಭಾರತ ರತ್ನ ಮೌಲಾನಾ ಆಜಾದ್ ಅವರ ಪ್ರಶಸ್ತಿ ವಿವರಣೆಗೋಸ್ಕರ ಉತ್ತಮ ಶಿಕ್ಷಕರ, ನಿವೃತ್ತಿ ಶಿಕ್ಷಕರ, ಸಮಾಜ ಸೇವಕರ ಮತ್ತು ಸ್ವಾತಂತ್ರ್ಯ ಯೋಧರನ್ನು और सबसे बढ़कर मैं आज यहाँ के असातिज़ा, सोशल वर्कर्स और फ्रीडम फाइटर्स जिनको अवार्ड मिला है उनको सब मुबारकबाद देती है। और मैं ज़्यादा कुछ नहीं कह सकती क्योंकि हमारे ऑल इंडिया लेवल से जो घोषणा भी आई हुई है वक्त की कमी के बाइस मैं सिर्फ यहाँ आपके सामने के अबू कलाम आज़ाद वेलफेयर कमेटी के प्रेसिडेंट और अरकान को मुबारकबाद देने के लिए इधर आई। और अबू कलाम आज़ाद एक ऐसी नेक शख्सियत जो हिंदुस्तान में मक्के में 1888 में पैदा हुए और इनकी शान में, इनकी आन में जो आज सारे गाँव गिरोह के लोगों को जो इज्जत अफजाई मिली इनकी मैं शुक्रगुजार हूँ। और ये कहते हैं कि हमारे माइनॉरिटी मुस्लिम और दूसरे भाई जो यहाँ हैं जो अबू कलाम आज़ाद के पूरे दौर को इतने जोर से उन्होंने लड़ा और उनकी सारी जिंदगी ये कहते गुजर गई कि देश की सेवा हमारा धर्म और ईमान